ನಮಸ್ತೆ ಎಲ್ಲರಿಗೂ. ನಾನಿವತ್ತು ಕಡಲೆ ಹಿಟ್ಟಿನಿಂದ ಬೋಂಡ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಸುಲಭದಲ್ಲಿ ಟೇಸ್ಟ್ ಆಗುತ್ತೆ. ಅದಕ್ಕೆ ನಾನೀಗ ಒಂದು ಗ್ಲಾಸ್ ಆಗುವಷ್ಟು ಕಡಲೆ ಹಿಟ್ಟಿಗೆ ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮೆಣಸಿನ ಪುಡಿ, ಹಾಗೆ ಜೀರಿಗೆ, ಅರಶಿನ, ಆಮೇಲೆ ಕಾಳು ಸ್ವಲ್ಪ ತಗೊಂಡಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದರೆ ಹಾಕಬೇಕು. ಬೇಕಂತ ಹೇಳಿದರೆ ತೆಂಗಿನಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ತುಂಬಾ ಟೇಸ್ಟಾಗಿ ಬರುತ್ತೆ. ನಾನು ಈ ರೀತಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಒಂದೇ ಸಲ ನೀರು ಹಾಕಿದರೆ ಗೊತ್ತಾಗೋದಿಲ್ಲ, ನೀರು ತೆಳುವಾಗಿ ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ಅದೇ ರೀತಿ ತೆಂಗಿನಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಾಗುತ್ತೆ. ಆಮೇಲೆ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಬಿಸಿ ಆಗಿದೆ ಅಂತೇಳಿ ನೋಡಿ ಸ್ವಲ್ಪ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡಬೇಕು. ತುಂಬಾ ಟೇಸ್ಟ್ ಆಗುತ್ತೆ. ಯಾವಾಗಲೂ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ದರೆ ಇದು ಸುಲಭದಿಂದ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಕಡಲೆ ಹಿಟ್ಟೊಂದಿದ್ದರೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಬೇಕಂತೇನಿಲ್ಲ, ಸ್ವಲ್ಪ ಹಾಕಿದರೆ ಆಗುತ್ತೆ. ಆಮೇಲೆ ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು. ಆಮೇಲೆ ಚೆನ್ನಾಗಿ ಕಾಯಿಸ್ಬೇಕು, ಅದನ್ನು ಫ್ರೈ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಹಿಟ್ಟು ನಾನು ಮಾಡಿ ಸ್ವಲ್ಪ ತೆಳ್ಳಗಾಗಿದೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿದರೆ ಗೋಳಿ ಬಜೆ ಎಲ್ಲ ಬರುತ್ತೆ ನೋಡಿ, ಅದೇ ರೀತಿಗೆ ಬರುತ್ತೆ. ಮತ್ತು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ತನ್ನಿಂತಾನೇ ಎದ್ದು ಬರುತ್ತೆ. ತುಂಬಾ ಚೆನ್ನಾಗಿ ಈ ರೀತಿ ನೋಡಿ, ಚೆನ್ನಾಗಿ ಫ್ರೈ ಆದರೆ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಸಂಜೆ ಹೊತ್ತು ಟೀ ಜೊತೆ, ಮಕ್ಕಳಿಗೆ ಅದೇ ರೀತಿ ಸ್ನ್ಯಾಕ್ಸಿಗೆ ಏನಾದರೂ ಈ ರೀತಿ ಸುಲಭದಲ್ಲಿ ಮಾಡ್ಬೋದು. ಈರುಳ್ಳಿ ಕಟ್ ಮಾಡಿ ಹಾಕ್ಬೋದು. ಒಂದು ಈರುಳ್ಳಿ, ನಾವೀಗ ಗೋಳಿ ಬಜೆ, ಉದ್ದಿನ ವಡೆ ಎಲ್ಲ ಮಾಡುವಾಗ ಯಾವ ರೀತಿ ಹಾಕ್ತೀವಿ ನೋಡಿ, ಅದೇ ರೀತಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ತೆಂಗಿನಕಾಯಿ ಪೀಸ್ ಮಾಡಿ, ಇಲ್ಲದ್ರೆ ಸ್ವಲ್ಪ ತುರಿದಿದ್ದೆಲ್ಲ ಹಾಕಿದರೆ ಸ್ವಲ್ಪ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಮೊದಲೇ ಸಲ ಬಿಟ್ಟಿದ್ದು ತೆಗಿತಾ ಇದ್ದೀನಿ ನೋಡಿ. ಇಷ್ಟು ಗೋಲ್ಡನ್ ಫ್ರೈ ಆಗಿ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸ್ವಲ್ಪ ಖಾರ ಮಾಡಿದರೂ ಊಟದ ಜೊತೆನೂ ಸೈಡಿಸಾಗಿ ಚೆನ್ನಾಗಾಗುತ್ತೆ. ನಾನು ಮತ್ತೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಗಟ್ಟಿ ಮಾಡಿಕೊಂಡೆ ಇಟ್ಟು ಈಗ ರೌಂಡಾಗಿ ಬರ್ತಾ ಇದ್ದೆ. ತುಂಬಾ ಚೆನ್ನಾಗಿ ಒಂದು ಶೇಪಲ್ಲಿ, ಗೋಳಿ ಬಜೆ ಶೇಪಲ್ಲೇ ಬರ್ತದೆ. ಸ್ವಲ್ಪ ಹಿಟ್ಟು ಗಟ್ಟಿ ಕಲಿಸ್ಬೇಕು, ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ನೋಡಿ. ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಆವಾಗ ಈ ರೀತಿ ಒಂದು ಶೇಪಲ್ಲಿ ಬರ್ತದೆ, ಗೋಳಿ ಬಜೆ ಶೇಪಲ್ಲಿ. ಚೆನ್ನಾಗಿ ಕಾಯಿಸಿದರೆ ತುಂಬಾ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂತ, ಎಷ್ಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೋ ಅದೇ ರೀತಿ ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟ್ ಆಗಿದೆ. ತುಂಬಾ ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿ ಬಿಡ್ಬೋದು. ಇದೇ ರೀತಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತೇಳಿ. ಧನ್ಯವಾದಗಳು ಎಲ್ಲರಿಗೂ.